ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಒಂದು ಓಲ್ಡ್ ಟ್ರೆಡಿಷನಲ್ ರೆಸಿಪಿ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಎರಳಿ ಹುಳಿ. ಇದು ಎರಳಿಕಾಯಿನ ಉಪಯೋಗಿಸ್ಕೊಂಡು ಮಾಡೋ ಅಂಥ ರೆಸಿಪಿ. ನಾವು ಈ ಎರಳಿಕಾಯಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಪಿತ್ತ ಜಾಸ್ತಿ ಆದಾಗ, ಅಂದರೆ ಬಾಡಿನಲ್ಲಿ ಹೀಟ್ ಜಾಸ್ತಿ ಆದಾಗ, ಇಂಡೈಜೆಷನ್ ಪ್ರಾಬ್ಲಮ್ ಆದಾಗ, ನೀವು ಔಟ್ಸೈಡ್ ಏನೋ ಊಟ ಮಾಡ್ಕೊಂಡು ಬಂದಿರ್ತೀರಾ, ಅದು ಡೈಜೆಷನ್ ಆಗದೆ ವಾಮಿಟಿಂಗ್ ಸೆನ್ಸೇಷನ್ ಆದಾಗ, ಮತ್ತು ಎದೆ ಉರಿ ಅದೆಲ್ಲ ಆದಾಗ ಈ ರೆಸಿಪಿನ ಯೂಸ್ ಮಾಡಿದ್ರೆ ತುಂಬ ರಿಲೀಫ್ ಕಾಣ್ಬೋದು. ನೀವು ಇದೇ ಅಂತಲ್ಲ, ಯಾವುದೇ ನೀವು ಎರಳಿಕಾಯ್ದು ರೆಸಿಪಿನ ಯೂಸ್ ಮಾಡಿದ್ರೆ ತುಂಬ ರಿಲೀಫ್ ಕಾಣ್ಬೋದು. ಎರಳಿಕಾಯಲ್ಲಿ ಜ್ಯೂಸ್ ಕೂಡ ಮಾಡಬಹುದು. ಮತ್ತು ಇದು ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಪ್ರಾಸ್ಪರಸ್ ಎಲ್ಲ ಇರೋದ್ರಿಂದ ಇದರಲ್ಲಿ ಟೀತ್ಸ್ನ ತುಂಬ ಸ್ಟ್ರಾಂಗಾಗಿಡುತ್ತೆ. ಹಲ್ಗಳನ್ನ ಮತ್ತು ಗಮ್ನ ತುಂಬ ಒಸ್ಟುಗಳನ್ನ ತುಂಬ ಸ್ಟ್ರಾಂಗಾಗಿಡೋ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಮತ್ತು ಬಿ ಪಿ ಇರೋರಿಗೂ ಅಷ್ಟೇ ತುಂಬ ಯೂಸ್ಫುಲ್ ಇದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ತಿಳ್ಕೊಳ್ಳೋಣ. ನೋಡಿ, ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ತೆಂಗಿನ ತುರಿ ತೊಗೊಂಡಿದ್ದೀನಿ. ಉದ್ದಿನಬೇಳೆ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಮತ್ತು ಸಾಂಬಾರ್ ಪೌಡರ್ 1 ಟೇಬಲ್ ಸ್ಪೂನ್, ಉಪ್ಪು ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್, ಮತ್ತು ಜೀರಿಗೆ ತೊಗೊಂಡಿದ್ದೀನಿ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಆನಿಯನ್ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಇದು ನೀವು 5 ಜನಕ್ಕೆ ಸರ್ವ್ ಮಾಡ್ಬೋದು ಈ ಕ್ವಾಂಟಿಟಿ. ನಿಮಗೆ ಜಾಸ್ತಿ ಬೇಕಂದರೆ ಇಲ್ಲಿ ಹೇಳಿರೋ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿನ ಡಬಲ್ ಯೂಸ್ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬಹುದು. ಮತ್ತು ಒಗ್ಗರಣೆಗೆ 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಒಣಮೆಣಸಿನ್ಕಾಯಿ. ಮತ್ತು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಇಲ್ಲೂ ಕೂಡ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ. ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸುಮಾರೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಉಪಯೋಗಿಸಿದ್ದೀನಿ ನಾನಿಲ್ಲಿ. ನೋಡಿ, ಅದಕ್ಕೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಮತ್ತು ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು, ಕರಿಬೇವನ್ನ ಕೂಡ ಹಾಕ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿ ಕೂಡ ಹಾಕೋಣ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಹುಷಾರು ತಪ್ಪಿದಾಗ, ಫೀವರ್ ಆದಾಗ ಎಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾಲ್ಗೆಲ್ಲ ಒಂಥರ ಟೇಸ್ಟ್ಲೆಸ್ ಆಗಿರುತ್ತಲ್ಲ, ರುಚಿನೇ ಕಾಣ್ತಾ ಇರಲ್ಲ ಯಾವ ಫುಡ್ಡಲ್ಲೂ. ಆ ಸಂದರ್ಭದಲ್ಲಿ ನೀವು ಈ ಎರಳಿ ಹುಳಿನ ಮಾಡ್ಕೊಂಡು ತಿಂದು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ. ಚೆನ್ನಾಗಿ ಫ್ರೈ ಆಗಲಿ ಇದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ, ಜಾಸ್ತಿನೂ ಬೇಕಾಗಿಲ್ಲ. ಕ್ವಿಕ್ಕಾಗಿ ಕೂಡ ಆಗುತ್ತೆ, ಬೇಗ ಆಗುತ್ತೆ. ಇದನ್ನು ಮೇಯ್ನ್ ಕೋರ್ಸಾಗಿ ಕೂಡ ಉಪಯೋಗಿಸ್ಬೋದು, ಸೈಡ್ ಡಿಶ್ಶಾಗಿ ಕೂಡ ಉಪಯೋಗಿಸ್ಬೋದು. ನಾವಿಲ್ಲಿ ಮೇಯ್ನ್ ಕೋರ್ಸಾಗಿ ಉಪಯೋಗಿಸ್ತೀವಿ ರೈಸ್ಗೆ. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮೊಸರು ಜೊತೆನೂ ಚೆನ್ನಾಗಿರುತ್ತೆ, ತುಪ್ಪದ ಜೊತೆನೂ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ ಎಲ್ಲದಕ್ಕೂ ಉಪಯೋಗಿಸ್ಬೋದು, ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದು. ನೋಡಿ, ಇದು ಫ್ರೈ ಆಗ್ತಾ ಇದೆ ಇವಾಗ. ಇವಾಗಂತೂ ಎರಳಿಕಾಯಿ ಎಲ್ಲ ಕಡೆ ಸಿಗ್ತಾ ಇದೆ. ತೊಗೊಂಡು ಬಂದು ಇದನ್ನು ಮಾಡ್ಕೋಬೋದು. ನೋಡಿ, ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಹಸಿ ತೆಂಗಿನ ತುರಿನೇ ಯೂಸ್ ಮಾಡಬೇಕು, ತುಂಬ ರುಚಿ ಕೊಡುತ್ತೆ. ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡೋಣ. ಈ ಥರ ನಾವು ಫ್ರೈ ಮಾಡಿರೋ ಕಾರಣದಿಂದ ಇದು ನೋಡಿ, ಖಾರದ ಪೌಡರ್, ಸಾಂಬಾರ್ ಪೌಡರ್ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು. ಇದು 2-3 ಡೇಸ್ವರೆಗೂ ಏನೂ ಆಗೋದಿಲ್ಲ, ಇದು ಹಾಳಾಗೋದಿಲ್ಲ. ನೀವು ಫ್ರಿಡ್ಜ್ ಉಪಯೋಗಿಸ್ತೇನೆ, ನೀವು ರೆಫ್ರಿಜಿರೇಟರಲ್ಲಿ ಇಡದೇನೆ ಔಟ್ಸೈಡ್ ಇಟ್ಟರೆ ಕೂಡ 2 ಡೇಸ್ವರೆಗೂ ಏನಾಗಲ್ಲ. ಇದು ಅಷ್ಟು ಚೆನ್ನಾಗಿರುತ್ತೆ, ಸ್ಪಾಯ್ಲ್ ಆಗಲ್ಲ ಬೇಗ.
ನೋಡಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಸ್ ನೀರು ಹಾಕ್ತಾ ಇದ್ದೀನಿ ನಾನು. ನೋಡಿ ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ, ಈ ಥರ ರುಬ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ 2 ಎರಳಿಕಾಯಿನ ಉಪಯೋಗಿಸ್ತಾ ಇದ್ದೀನಿ. ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಹಾಗೆ ತೋರಿಸ್ತಾ ಇದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ ಇದ್ರೇ ಈ ಎರಳಿ ಹುಳಿ ತುಂಬ ರುಚಿ ಕೊಡುತ್ತೆ. ನೋಡಿ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಯಿಲ್ ಉಪಯೋಗಿಸಿದ್ದೀನಿ ನಾನಿಲ್ಲಿ. ನೆಕ್ಸ್ಟು 1 ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ, 3 ಒಣಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ. ಇದು ಖಾರ ಒಣಮೆಣಸಿನ್ಕಾಯಿ, ಖಾರ ಇದ್ರೇ ರುಚಿ ಬರೋದು. ನೆಕ್ಸ್ಟು ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವೇನು ಇಟ್ಕೊಂಡಿದ್ವಲ್ಲ, ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ ಇದಕ್ಕೂ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದೀನಿ ನಾನು. ಗ್ರೈಂಡ್ ಮಾಡೋಕ್ಕೆ ಕೂಡ ಉಪಯೋಗಿಸಿದ್ದೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಆದಷ್ಟು ತುಂಬ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು, ಬ್ಲಡ್ ಥಿನ್ನರ್ ಆಗಿ ವರ್ಕ್ ಮಾಡುತ್ತೆ ಅದು. ಈ ಬ್ಲಡ್ ಕ್ಲಾಟ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ, ಅದೆಲ್ಲ ಪ್ರಿವೆಂಟ್ ಮಾಡೋ ಪ್ರಾಪರ್ಟೀಸ್ ಈ ಬೆಳ್ಳುಳ್ಳಿನಲ್ಲಿರುತ್ತೆ. ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕೋಣ, ಮಿಕ್ಸ್ ಮಾಡೋಣ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ತುಂಬ ತಿಕ್ಕು ಇರಬಾರ್ದು, ತುಂಬ ತಿನ್ನಾಗೂ ಇರಬಾರ್ದು ಕನ್ಸಿಸ್ಟೆನ್ಸಿ ಇದು. ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ನಾನು, 1 ಟೇಬಲ್ ಸ್ಪೂನ್. ನೀವು ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು, ಉಪ್ಪು ಖಾರ ಎಲ್ಲ. ಸ್ವಲ್ಪ ಇದು ಬಾಯ್ಲ್ ಆಗಬೇಕು. ನೋಡಿ ಇವಾಗ ಬಾಯ್ಲ್ ಆಗ್ತಾ ಇದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಫ್ಲೇಮು. ಸ್ವಲ್ಪ ಇದು ಬೆಚ್ಚಗಾಗಬೇಕು, ತುಂಬ ಬಿಸಿ ಇದೆ ಅಲ್ವಾ, ಸ್ವಲ್ಪ ಬೆಚ್ಚಗಾಗೋವರೆಗೂ ವೆಯ್ಟ್ ಮಾಡಬೇಕಿದು. ತಕ್ಷಣ ಹುಳಿ ಹಾಕಬಾರ್ದು, ಕಹಿ ಬಂದ್ಬಿಡುತ್ತೆ. ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾವು ಹುಳಿ ಏನು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೆರ್ಳಿ ಹುಳಿನ ಆ್ಯಡ್ ಮಾಡೋಣ ಇಲ್ಲಿ. ನೋಡಿ ಬಿಸಿ ಬಿಸಿಯಾದ ಹೆರಳಿ ಹುಳಿ ರೆಡಿ ಆಯಿತು. ಈ ಹುಷಾರಿಲ್ಲದೆ ಇರೋರ್ಗಂತೂ ಇದು ಮಾಡಿಕೊಟ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ. ಅವ್ರಿಗೇನು ಫುಡ್ ಸೇರ್ತಾ ಇರಲ್ಲ ನೋಡಿ, ಆವಾಗ ಇದು ಒಳ್ಳೆ ರುಚಿ ಕೊಡುತ್ತೆ ನಾಲ್ಗೆಗೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಇದು. ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು, ಮೊಸರಿಗೂ ಚೆನ್ನಾಗಿರುತ್ತೆ, ತುಪ್ಪಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿ ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ, ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ರುಚಿಯಾಗಿ ಬಂದಿದೆ ಹೆರಳಿ ಹುಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ, ಈ ಹೆರಳಿ ಹುಳಿ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.